ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಇವತ್ತೇನು ವಿಶೇಷ, ಇವತ್ತೇನು ವಿಡಿಯೋ ಮಾಡ್ತಾ ಇದೀವಿ ಅಂತ ಅನಿಸ್ತಿರ್ಬೋದು ಕೆಲವರಿಗೆ. ಸೊ ಟಾಪಿಕ್ ನೋಡ್ಬೋದು ಮಕ್ಕಳ. ಫಸ್ಟ್ PUCS ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫಾರ್ ಎಕ್ಸಾಮ್. ಸೊ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಇರ್ಬೋದು, ನಿಮ್ಮ ಫೈನಲ್ ಎಕ್ಸಾಮ್ ಇರ್ಬೋದು. ಸೊ ಎಲ್ಲ ಚಾಪ್ಟರ್ಲ್ಲೂ ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ, ಎಲ್ಲ ಚಾಪ್ಟರ್ಲ್ಲೂ ನಾವು ಈಗ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ಲರೂ ಹೇಗೆ ಓದ್ತೀರಾ, ಎಲ್ಲರೂ ಚೆನ್ನಾಗಿ ಓದ್ತೀರಾ ಅಂತ ಭಾವಿಸ್ತಾನೆ. ಸೊ ವಿಡಿಯೋಸ್ ಎಲ್ಲ ಐ ಹೋಪ್ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ. ಸೊ ಕಮೆಂಟ್ ಮಾಡಿ, ಇನ್ ಕೇಸ್ ಎಲ್ಲಾದ್ರೂ ಡೌಟ್ಸ್ ಇದ್ರೆ ವಿಡಿಯೋಸ್ ಅಲ್ಲಿ ಯು ಕ್ಯಾನ್ ಕಮೆಂಟ್ ಇಟ್. ಸೊ ನಾನು ಉತ್ತರ ಕೊಡ್ತೀನಿ. ಸೊ ಮಕ್ಕಳ ಹೆಡ್ಡಿಂಗ್ ನೋಡ್ಬೋದು. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಬರುತ್ತೆ ಎಕ್ಸಾಮ್ಗೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಿಕ್ ಆಗಿ ನಾನು ಕ್ವೆಶನ್ಸ್ ನ ಡಿಸ್ಪ್ಲೇ ಮಾಡ್ತೀನಿ. ಸೊ ನಾನು ಕ್ವೆಶನ್ಸ್ ನ ಡಿಸ್ಪ್ಲೇ ಮಾಡ್ತಾ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಬೋದು. ಸೊ ಅಥವಾ ಅಗೇನ್ ವಿಡಿಯೋ ನೀವು ಮತ್ತೆ ವೀಕ್ಷಿಸಬಹುದು. ಓಕೆ, ಸೊ ಆಯ್ತು, ಜಸ್ಟ್ ಕ್ವಿಕ್ ಆಗಿ ನೋಡ್ಬೋಣ. ಸೊ ಕಂಪ್ಯೂಟರ್ ಸೈನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫಾರ್ ದಿ ಎಕ್ಸಾಮ್. ಸೊ ಫಾರ್ ದಿ ಎಕ್ಸಾಮ್ ಅದೇ ಪ್ರಿಪರೇಟರಿ ಇರ್ಬೋದು, ಫೈನಲ್ ಇರ್ಬೋದು. ಸೊ ಎಲ್ಲಾ ಚಾಪ್ಟರ್ಲು ತಗೊಂಡಿ ನಾನು. ಸೊ ಕ್ವಿಕ್ ಆಗಿ ಮೊದಲೇ ಚಾಪ್ಟರ್ಗೆ ಹೋಗ್ಬೇಡ. ಮೊದಲೇ ಚಾಪ್ಟರ್ ಕಂಪ್ಯೂಟರ್ ಸಿಸ್ಟಮ್. ಸೊ ಕಂಪ್ಯೂಟರ್ ಸಿಸ್ಟಮ್ ನಮ್ಗೆ ಗೊತ್ತು, ಹೈ ವೇಟೇಜ್ ಇದೆ, 17 ಮಾರ್ಕ್ ಬರುತ್ತೆ. ಸೊ ಈ 17 ಮಾರ್ಕ್ ಅಲ್ಲಿ 3 ಮಾರ್ಕರ್, 5 ಮಾರ್ಕರ್, 2 ಮಾರ್ಕರ್ ಏನೇನು ಕ್ವೆಶನ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಸೊ ಕ್ವಿಕ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ 2 and 3 ಮಾರ್ಕರ್ ಕ್ವೆಶನ್ಸ್ ಏನ್ ಬರುತ್ತೆ ನೋಡ್ಕೊಂಬಿಡಿ. ಸೊ ಕಂಪ್ಯೂಟರ್ ಸಿಸ್ಟಮ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ 2 and 3 ಮಾರ್ಕರ್. ಸೊ ಕ್ವೆಶನ್ಸ್ ನೋಡ್ಬೋದು. ಕ್ವೆಶನ್ಸ್ ನ ಡಿಸ್ಪ್ಲೇ ಮಾಡಿ. 2 and 3 ಡಿಫರೆನ್ಸಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಮರಿ. ತುಂಬಾ ಸಿಂಪಲ್. ಸೊ 2 ಡಿಫರೆನ್ಸ್ ಅಥವಾ 3 ಡಿಫರೆನ್ಸ್ ಬಿಟ್ವೀನ್ ರ್ಯಾಮ್ ಅಂಡ್ ರಾಮ್, ಕ್ಯಾಚ್ ಮೆಮರಿ ಬಗ್ಗೆ ಶಾರ್ಟ್ ನೋಟ್ಸ್, ಡೇಟಾ ಅಂಡ್ ಅಡ್ರೆಸ್ ಅಂಡ್ ಕಂಟ್ರೋಲ್ ಬಸ್ ಬಗ್ಗೆ ಡೆಫಿನೇಷನ್ಸ್ ಕೇಳಿದರೆ. ಸೊ ಡಿಫರೆನ್ಶಿಯೇಟ್ ಬಿಟ್ವೀನ್ ಮೈಕ್ರೋ ಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್ಸ್, ಅಗೇನ್ 2 to 3 ಡಿಫರೆನ್ಸಸ್ ಬರೀಬಹುದು. So give 2 to 3 differences between compilers and interpreters. Compiler and interpreter ಮಧ್ಯೆ ಡಿಫರೆನ್ಸಸ್ ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ. ಡಿಫರೆನ್ಶಿಯೇಟ್ ಬಿಟ್ವೀನ್ ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂಡ್ ಫ್ರೀವೇರ್ ಸಾಫ್ಟ್ವೇರ್ ವಿತ್ ಎಕ್ಸಾಂಪಲ್ಸ್. ಸೊ ಬೈ ಮಾಡೋ ಸಾಫ್ಟ್ವೇರ್ಸ್ ಪ್ರೊಪ್ರೈಟರಿ, ಫ್ರೀ ಸಿಗುತ್ತೆ ಬಟ್ ಕೋಡ್ ಅವೈಲೇಬಲ್ ಇರೋದಿಲ್ಲ. ಸೊ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ವಿತ್ ಎಕ್ಸಾಂಪಲ್ಸ್. ಸೊ ಇಷ್ಟು ಕ್ವೆಶನ್ಸ್ ನೀವು ನೋಡ್ಕೊಬಹುದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. 2 to 3 ಮಾರ್ಕ್ಸ್ ಗೆ ಕೇಳ್ತಾನೆ ಇರ್ತಾರೆ. ಸೊ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೋರೋರು ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಸೊ ಐ ಹೋಪ್ ಮಕ್ಕಳ ಈ ಕ್ವೆಶನ್ಸ್ ಎಲ್ಲ ಯೂಸ್ಫುಲ್. ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ ಫ್ರಮ್ ದ ಕಂಪ್ಯೂಟರ್ ಸಿಸ್ಟಮ್. ಇದು 2 to 3 ಮಾರ್ಕರ್ಸ್ ಆಯ್ತು. ಸೊ ಕ್ವಿಕ್ ಆಗಿ 5 ಮಾರ್ಕರ್ ಏನೇನು ಬರುತ್ತೆ ಈ ಚಾಪ್ಟರ್ ಇಂದ. ಸೊ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಇಂಪಾರ್ಟೆಂಟ್ 5 ಮಾರ್ಕರ್ ಕ್ವೆಶನ್ಸ್. ಸೊ ಕಂಪ್ಯೂಟರ್ ಸಿಸ್ಟಮ್ ಇಂದ ಏನೇನು ಬರುತ್ತೆ ನೋಡ್ತಾ ಹೋಗೋಣ. ಸೊ ಡ್ರಾ ದ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಕಾಂಪೊನೆಂಟ್ಸ್. ಇದು ಮಕ್ಕಳ ತುಂಬಾ ಕಾಮನ್ ಕ್ವೆಶನ್. ಸೊ ತುಂಬಾ ಸಲ ಕೇಳ್ತಾ ಇರ್ತಾರೆ. ಸೊ ಮೊದಲನೇ ಕ್ವೆಶನ್ ಇದು. ಸೊ ಇನ್ನೊಂದು 5 ಮಾರ್ಕರ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಡೆಫಿನೇಷನ್ ಬರೆದ್ರೆ 1 ಮಾರ್ಕ್. ಸೊ ನೀವು ಮೆನ್ಷನ್ ಅಂತ ಕೇಳಿದ್ರೆ ಬೇಕಾದ್ರೆ ಎಕ್ಸ್ಪ್ಲೇನ್ ಅಂತ ಕೂಡ ನೀವು ನೋಟ್ ಡೌನ್ ಮಾಡ್ಕೊಬಹುದು. ಇನ್ ಕೇಸ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್ ಎಲ್ಲಾದ್ರದ್ದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯೂಸರ್ ಇಂಟರ್ಫೇಸಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಗೇನ್ ತುಂಬಾ ಮುಖ್ಯ. ಸೊ ನಮ್ಗೆ ಯೂಸರ್ ಇಂಟರ್ಫೇಸ್ ಇದೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಕಮಾಂಡ್ ಯೂಸರ್ ಇಂಟರ್ಫೇಸ್, ವಾಯ್ಸ್ ಬೇಸ್ಡ್ ಇಂಟರ್ಫೇಸು. ಸೊ ನಿಮ್ಮ ಜೆಸ್ಚರ್ ಬೇಸ್ಡ್ ಇಂಟರ್ಫೇಸ್ ಅದೆಲ್ಲ ಬರೀಬೇಕಾಗುತ್ತೆ. ಸೊ ಮಿಸ್ ಮಾಡ್ಕೊಂಬಿಡಿ. ಡಿಫೈನ್ ಮೈಕ್ರೋ ಪ್ರೊಸೆಸರ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಫೀಚರ್ಸ್. ಸೊ ಫೀಚರ್ಸ್ ಮೈಕ್ರೋ ಪ್ರೊಸೆಸರ್ 4 ಫೀಚರ್ ಇದೆ. ಸೊ 4 ಮಾರ್ಕ್ಸ್ ಸಿಗುತ್ತೆ. ಮೈಕ್ರೋ ಪ್ರೊಸೆಸರ್ ಡೆಫಿನೇಷನ್ಗೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ಮೈಕ್ರೋ ಪ್ರೊಸೆಸರ್ ಫೀಚರ್ಸ್, ಮೆಮರಿ ರ್ಯಾಮ್ ಸೈಜ್ ಅಂದ್ರೆ ಮೆಮರಿ ಸೈಜ್, ರ್ಯಾಮ್ ಸೈಜ್, ಆಮೇಲೆ ವರ್ಡ್ ಸೈಜ್ ಇರ್ಬೋದು, ಕೋರ್ ಇರ್ಬೋದು, ಕ್ಲಾಕ್ ಸ್ಪೀಡ್ ಆಗಿರ್ಬೋದು, ಎಲ್ಲಾ ಫೀಚರ್ಸ್ ಬರೀಬೇಕಾಗುತ್ತೆ. ಸೊ ಎಕ್ಸ್ಪ್ಲೇನ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಸೊ ಇದು ಕೂಡ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಎವಲ್ಯೂಷನ್ ನೀವು ಪೂರ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಟಿಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಥವಾ ಮೈಕ್ರೋ ಪ್ರೊಸೆಸರ್ ತನಕ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಫ್ರಮ್ ಅಬ್ಯಾಕಸ್. ಆಯ್ತಾ? ಸೊ ಇದಿಷ್ಟು ಮಕ್ಕಳ 5 ಮಾರ್ಕರ್ ಕ್ವೆಶನ್ ಫ್ರಮ್ ಕಂಪ್ಯೂಟರ್ ಸಿಸ್ಟಮ್. ಸೊ ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿದೆ. ಸೊ ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಕ್ವೆಶನ್ಸ್ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನಿಮಗೆ 17 out of 17 ನಿಮಗೆ ಕಂಪ್ಯೂಟರ್ ಸಿಸ್ಟಮ್ ಚಾಪ್ಟರ್ ಇಂದ ಬರುತ್ತೆ. ಓಕೆ, ಸೊ ಮಕ್ಕಳ 2ನೇ ಚಾಪ್ಟರ್ ಎನ್ಕೋಡಿಂಗ್ ಸ್ಕೀಮ್ಸ್ ಅಂಡ್ ನಂಬರ್ ಸಿಸ್ಟಮ್ ಅಲ್ಲಿ ಏನೇನು ಇಂಪಾರ್ಟೆಂಟ್. ಎನ್ಕೋಡಿಂಗ್ ಸ್ಕೀಮ್ಸ್ ಅಂಡ್ ನಂಬರ್ ಸಿಸ್ಟಮ್ ಅಲ್ಲಿ ಸೊ ನೀವು ಪ್ರಾಬ್ಲಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಾಬ್ಲಮೇ ಬರೋದು HOTS ಪಾರ್ಟ್ ಈ ಸೆಕ್ಷನ್ ಅಲ್ಲಿ. ಸೊ ಇದ್ರಲ್ಲಿ 2 ಮಾರ್ಕರ್ಸ್ ಅಥವಾ 3 ಮಾರ್ಕರ್ಸ್ ಏನ್ ಬರುತ್ತೆ, ಇದ್ರಲ್ಲಿ 3 ಮಾರ್ಕರ್ ಕ್ವೆಶನ್ ಒಂದು ಬರುತ್ತೆ. ಸೊ 3 ಮಾರ್ಕರ್ ಅಲ್ಲಿ ಏನ್ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಅಪ್ಲಿಕೇಶನ್ಸ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಮತ್ತೆ ಎಕ್ಸ್ಪ್ಯಾಂಡ್ ದ ಟರ್ಮ್ಸ್ ಇದು ಕೂಡ ಕೇಳಬಹುದು. ಸೊ ಬೇಸ್ ಆಫ್ ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್ ತುಂಬಾ ಸಿಂಪಲ್ ಕ್ವೆಶನ್ಸ್. ಆಸ್ಕಿ ನಂಬರ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಅಂಡ್ ಎನಿ ಕನ್ವರ್ಷನ್ಸ್ ಕೇಳಬಹುದು ಮಕ್ಕಳ. ಡೆಸಿಮಲ್ ಇಂದ ಬೈನರಿ ಇರ್ಬೋದು, ಬೈನರಿ ಇಂದ ಡೆಸಿಮಲ್, ನಾನು ಎಲ್ಲಾ ಕನ್ವರ್ಷನ್ಸ್ ಬರ್ದೀನಿ. ಎನಿ ಕನ್ವರ್ಷನ್ಸ್ 3 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ಡೆಸಿಮಲ್ ಟು ಆಕ್ಟಲ್, ಆಕ್ಟಲ್ ಟು ಡೆಸಿಮಲ್, ಡೆಸಿಮಲ್ ಟು ಹೆಕ್ಸಾ, ಹೆಕ್ಸಾ ಟು ಡೆಸಿಮಲ್, ಬೈನರಿ ಟು ಆಕ್ಟಲ್, ಆಕ್ಟಲ್ ಟು ಬೈನರಿ, ಬೈನರಿ ಟು ಹೆಕ್ಸಾ ಮತ್ತೆ ಹೆಕ್ಸಾ ಟು ಬೈನರಿ. ಇದೆಲ್ಲ ಕೇಳೋ ಪಾಸಿಬಿಲಿಟೀಸ್ ಇದೆ. ಕನ್ವರ್ಷನ್ಸ್ ಆದಷ್ಟು ಓದ್ಕೊಳ್ಳಿ ಚೆನ್ನಾಗಿ. 10 ಕನ್ವರ್ಷನ್ ಅಟ್ಲೀಸ್ಟ್ ನೀವು ಓದಿರ್ಬೇಕು. ಸೊ ಈ 10 ಕನ್ವರ್ಷನ್ ನಾನು ಲಿಸ್ಟ್ ಮಾಡಿರಲಿಲ್ಲ, ಆ 10 ಕನ್ವರ್ಷನ್ಸ್ ನೀಟಾಗಿ ಓದ್ಕೊಳ್ಳಿ. ಸೊ ಇದು 3 ಮಾರ್ಕ್ ಸೆಕ್ಷನ್ ಆಯ್ತು ಫ್ರಮ್ ದ ಎನ್ಕೋಡಿಂಗ್ ಸ್ಕೀಮ್. 5 ಮಾರ್ಕರ್ ಅಲ್ಲಿ ಏನ್ ಬರುತ್ತೆ ಎಲ್ರಿಗೂ ಗೊತ್ತು. 5 ಮಾರ್ಕರ್ ಅಲ್ಲಿ HOTS ನಿಮ್ಗೆ ಕನ್ವರ್ಷನ್ಸ್ ಬರೋದು ಇಂಪಾರ್ಟೆಂಟ್.
5 ಮಾರ್ಕ್ ಕ್ವೆಶನ್ಸ್ ಏನ್ ಬರುತ್ತೆ ಎನ್ಕೋಡಿಂಗ್ ಸ್ಕೀಮ್ಸ್ ಅಂಡ್ ನಂಬರ್ ಸಿಸ್ಟಮ್ ಇಂದ. ಸೊ ಎನಿ ಕನ್ವರ್ಷನ್ಸ್, ಅಗೇನ್ ನನ್ನ ಕನ್ವರ್ಷನ್ಸ್ ಆಲ್ ದ ಟೈಪ್ ಆಫ್ ಕನ್ವರ್ಷನ್ಸ್ ಅಂತ ಹೇಳ್ಬೇಕು ನಾನು. ಆಲ್ ದ ಟೈಪ್ ಆಫ್ ಕನ್ವರ್ಷನ್ಸ್ ಯಾವ್ದಾದ್ರು ಒಂದ್ ಬರುತ್ತೆ, ಅಥವಾ ನಿಮ್ಗೆ ಕಾಂಬಿನೇಷನ್ ಆಫ್ ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್. ಕಾಂಬಿನೇಷನ್ ಅಂದ್ರೆ ಏನು? ಸೊ ಇವಾಗ ಡೆಸಿಮಲ್ ಇಂದ ಬೈನರಿ, ಮತ್ತೆ ಬೈನರಿ ಇಂದ ಆಕ್ಟಲ್, ಮತ್ತೆ ಆಕ್ಟಲ್ ಇಂದ ಹೆಕ್ಸಾಡೆಸಿಮಲ್, ಆ ತರ. ಸೊ ಯು ವಿಲ್ ಗೆಟ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್. ಅದು ಕೇಳಲಿಲ್ಲ ಅಂದ್ರೆ ಈ ತರ ಟೈಪ್, ಲೆಟ್ಸ್ ಸೇ 149 ಡೆಸಿಮಲ್ ಅಲ್ಲಿದೆ, ಅದು ಬೈನರಿ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ದಿಸ್ ಬೈನರಿ ಆನ್ಸರ್ ಮತ್ತೆ ಆಕ್ಟಲ್ ಕನ್ವರ್ಟ್ ಮಾಡಿ ಅಂತಾರೆ. ಆ ಆಕ್ಟಲ್ ಮತ್ತೆ ಮೇ ಬಿ ಹೆಕ್ಸಾಡೆಸಿಮಲ್ ಕೇಳ್ಬೋದು. ಸೊ ಈ ತರ ಕ್ವೆಶನ್, ಕಾಂಬಿನೇಷನ್ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಮಕ್ಕಳ, ಐ ಹೋಪ್ ಇದು ಕ್ಲಿಯರ್ ಆಗಿದೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಸೊ ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಸೊ 3ನೇ ಚಾಪ್ಟರ್ಗೆ ಹೋಗೋಣ. 3ನೇ ಚಾಪ್ಟರ್ ಏನು? ಎಮರ್ಜಿಂಗ್ ಟ್ರೆಂಡ್ಸ್. ಸೊ ಎಮರ್ಜಿಂಗ್ ಟ್ರೆಂಡ್ಸ್ ಇಂದ ಸೊ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು, ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಏನ್ ಬರುತ್ತೆ ಎಮರ್ಜಿಂಗ್ ಟ್ರೆಂಡ್ಸ್ ಇಂದ. ಸೊ ಕ್ವಿಕ್ ಆಗಿ ನೋಡ್ಕೊಂಬಿಡಿ. ಅಪ್ಲಿಕೇಶನ್ ಆಫ್ ರೊಬಾಟಿಕ್ಸ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕ್ಲೌಡ್ ಅಂಡ್ ಗ್ರಿಡ್ ಕಂಪ್ಯೂಟಿಂಗ್. ಸೊ IoT, WOT ವ್ಯತ್ಯಾಸ ಏನಾದ್ರು ಇದೆಯಾ, ವ್ಯತ್ಯಾಸ ಇಲ್ವಾ? ಸೊ ಎಕ್ಸ್ಪ್ಲೇನ್ NLP ವಿತ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಸ್ಪೀಚ್ ಟು ಟೆಕ್ಸ್ಟ್, ಟೆಕ್ಸ್ಟ್ ಟು ಸ್ಪೀಚ್, ಅದೆಲ್ಲ NLP ಲೇ ಬರೋದು. AR and VR ವಿತ್ ಎಕ್ಸಾಂಪಲ್ಸ್, ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ ಎಕ್ಸಾಂಪಲ್ಸ್ ಮತ್ತೆ ಡೆಫಿನೇಷನ್ ಕೇಳಿದ್ದಾರೆ. ಆಮೇಲೆ ನೋಟ್ ಆನ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಚೈನ್ ಇಸ್ ಡಿಸೆಂಟ್ರಲೈಸ್ ಟೆಕ್ನಾಲಜಿ. ಸೊ ನಾವು ಡೇಟಾ ಇನ್ಸರ್ಟ್ ಮಾಡೋದೆಲ್ಲ ಬ್ಲಾಕ್ ಅಲ್ಲಿ ಇನ್ಸರ್ಟ್ ಆಗುತ್ತೆ, ಅದು ಇಮ್ಯೂಟಬಲ್, ಹ್ಯಾಕ್ ಮಾಡಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ತುಂಬಾ ಸಿಂಪಲ್ ಆಗಿದೆ, ದಯವಿಟ್ಟು ಓದ್ಕೊಳ್ಳಿ. ಇದು 3 ಮಾರ್ಕರ್ಸ್. 5 ಮಾರ್ಕರ್ಗೆ ಹೋಗೋಣ. 5 ಮಾರ್ಕರ್ ಏನ್ ಬರುತ್ತೆ ಫ್ರಮ್ ಎಮರ್ಜಿಂಗ್ ಟ್ರೆಂಡ್ಸ್. ಸೊ ಎಮರ್ಜಿಂಗ್ ಟ್ರೆಂಡ್ಸ್ ಅಲ್ಲಿ 5 ಮಾರ್ಕರ್ಸ್. ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಕೇಳ್ತಾರೆ. IaaS, ಆಸ್ ಅಂಡ್ ಸಾಸ್, ಎಕ್ಸ್ಪ್ಲೇನ್ V2 ಅಂತ ಕೇಳಿದರೆ ಆದಷ್ಟು 3 ಓದ್ಕೊಂಡಿರಿ. ವಾಟ್ ಇಸ್ ಬಿಗ್ ಡೇಟಾ, ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅಗೇನ್ ತುಂಬಾ ಇಂಪಾರ್ಟೆಂಟ್, ಸೊ ತುಂಬಾ ಸಲ ಕೇಳಿದ್ದಾರೆ. AI and ML ವಿತ್ ದೇರ್ ಎಕ್ಸಾಂಪಲ್ಸ್ ಅಂಡ್ ಅಪ್ಲಿಕೇಶನ್ಸ್. AI and ML ಎಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಡೆಫಿನೇಷನ್ ಬರಿದ್ರೆ ಒಳ್ಳೇದು, ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಓಕೆ, ಸೊ ಶಾರ್ಟ್ ನೋಟ್ ಆನ್ AR and VR ಟೆಕ್ನಾಲಜೀಸ್, ಮೆನ್ಷನ್ ದರ್ ಫೀಚರ್ಸ್ ಅಂಡ್ ಅಪ್ಲಿಕೇಶನ್ಸ್. ಅಗೇನ್ ಇದು 3 ಮಾರ್ಕ್ಸ್ಗೂ ಕೇಳ್ಬೋದು, 5 ಮಾರ್ಕ್ಸ್ಗೂ ಕೇಳ್ಬೋದು. ಸೊ ಎಲ್ಲದಕ್ಕೂ ರೆಡಿ ಆಗಿರಿ. AR, VR ಡೆಫಿನೇಷನ್ ಅಂಡ್ ಎಕ್ಸಾಂಪಲ್ಸ್ 3 ಮಾರ್ಕ್ಸ್ಗೆ ಜನರಲಿ ಕೇಳೋದು, ಬಟ್ ಒಂದೊಂದ್ಸಲಿ 5 ಮಾರ್ಕ್ಸ್ಗೂ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಈ ಕ್ವೆಶನ್ ತುಂಬಾ ಸಲ ಕೇಳ್ತಾರೆ. ಬಿಗ್ ಡೇಟಾ ಅಂಡ್ ಫೀಚರ್ಸ್. ಸೊ ವಾಲ್ಯೂಮು, ವೆಲಾಸಿಟಿ, ವೆರಾಸಿಟಿ ಮತ್ತೆ ವ್ಯಾಲ್ಯೂ, 5 ಫೀಚರ್ಸ್ ನೆನ್ಪಿಟ್ಕೊಬೇಕು. ಓಕೆ, ಸೊ ಮಗ್ಲ 4ನೇ ಚಾಪ್ಟರ್ ಏನ್ ಇಂಪಾರ್ಟೆಂಟು? ಇಂಟ್ರೊಡಕ್ಷನ್ ಟು PS ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಏನೇನ್ ಬರುತ್ತೆ, ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಏನೇನ್ ಬರುತ್ತೆ ಫ್ರಮ್ ದ ಪ್ರಾಬ್ಲಮ್ ಸಾಲ್ವಿಂಗ್ ನೋಡ್ತಾ ಹೋಗಿ. ಸೊ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಅಲ್ಗೋರಿಥಮ್. ಸೊ ಕಾಮನ್ ಕ್ವೆಶನ್, ಅದು 5 ಮಾರ್ಕ್ಸ್ಗೂ ಕೇಳ್ಬೋದು. ಸೂಡೋ ಕೋಡ್ ಟು ಚೆಕ್ ನಂಬರ್ ಇಸ್ ಈವನ್ ಆರ್ ಆಡ್. ಸೊ ಅಲ್ಗೋರಿಥಮ್ ಹೆಂಗ್ ಬರೀತೀರಾ ಅದೇ ತರ ಸೂಡೋ ಕೋಡ್ ಓನ್ ವರ್ಡ್ಸ್ ಅಲ್ಲಿ ಬರೀತೀರಾ. ಸೊ ಸೂಡೋ ಕೋಡ್ ಟು ಕ್ಯಾಲ್ಕುಲೇಟ್ ಫ್ಯಾಕ್ಟೋರಿಯಲ್. ಸೊ ನಂಬರ್ ಕೊಟ್ಟರೆ ಅದ್ರ ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ ಲೂಪ್ ಯೂಸ್ ಮಾಡಿ. ಸೊ ಫಾರ್ಮುಲಾ ಯೂಸ್ ಮಾಡ್ತೀವಲ್ವಾ, F = F × I. ಸೊ ಆ ಫಾರ್ಮುಲಾ ಯೂಸ್ ಮಾಡ್ತೀರಾ. ಬೇಸಿಕ್ ಅಲ್ಗೋರಿಥಮ್ಸ್ ಕೇಳ್ಬೋದು, ಏರಿಯಾ ಆಫ್ ಸರ್ಕಲ್, ರೆಕ್ಟಾಂಗಲ್, ಅಡಿಷನ್ ಆಫ್ 2 ನಂಬರ್, ಸ್ಕ್ವೇರ್ ಆಫ್ ನಂಬರ್, ಇದೆಲ್ಲ ಕೇಳೋ ಪಾಸಿಬಿಲಿಟೀಸ್ ಇದೆ. ಅಡ್ವಾಂಟೇಜಸ್ ಅಂಡ್ ಡ್ರಾಬ್ಯಾಕ್ಸ್ ಆಫ್ ಸೂಡೋ ಕೋಡ್. ಸೊ ಮಿಸ್ ಮಾಡಬೇಡಿ, ಅಡ್ವಾಂಟೇಜಸ್ ಅಂಡ್ ಡ್ರಾಬ್ಯಾಕ್ಸ್ ಆಫ್ ಸೂಡೋ ಕೋಡ್ ತುಂಬಾ ಮುಖ್ಯ. 2-3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಸೊ ಡಿಕಂಪೋಸಿಷನ್ ಅಂದ್ರೆ ಏನು ವಿತ್ ಅನ್ ಎಕ್ಸಾಂಪಲ್. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ 5 ಮಾರ್ಕರ್ಸ್ಗೆ ಹೋಗೋಣ. ಫ್ರಮ್ ದ ಕಾನ್ಸೆಪ್ಟ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೇಜಸ್ ತುಂಬಾ ಮುಖ್ಯ. ಸೊ ಸ್ಟೇಜಸ್ ಸೆಕೆಂಡ್ ಕ್ವೆಶನ್ ತಗೊಂಡಿನಿ, ಇದು ಕೂಡ ತುಂಬಾ ಸಲ ರಿಪೀಟ್ ಮಾಡ್ತಾರೆ ಸ್ಟೇಜಸ್. ಮತ್ತೆ ಫ್ಲೋ ಚಾರ್ಟ್ ಸಿಂಬಲ್ಸ್ ಅಂಡ್ ಇಟ್ಸ್ ಫಂಕ್ಷನ್ಸ್. ಫ್ಲೋ ಚಾರ್ಟ್ ಸಿಂಬಲ್ ಇದೆಯಲ್ಲ, ಸ್ಟಾರ್ಟ್ ಟು ಸ್ಟಾಪ್, ಇನ್ಪುಟ್ ಔಟ್ಪುಟ್. ಸೊ ಸಿಂಬಲ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಫ್ಲೋ ಚಾರ್ಟ್ ಟು ಎಕ್ಸೆಪ್ಟ್ 5 ನಂಬರ್ಸ್ ಅಂಡ್ ಫೈಂಡ್ ದರ್ ಆವರೇಜ್. ಇದು ಆಲ್ರೆಡಿ ಮಾಡಿದ್ದೀವಿ. ಆವರೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಯೂಸಿಂಗ್ ಓನ್ಲಿ ಫ್ಲೋ ಚಾರ್ಟ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಅಲ್ಗೋರಿಥಮ್. ಸೊ ಅಲ್ಲಿ 3 ಕೇಳಿದ್ದು, ಇಲ್ಲಿ 5 ಕೇಳಿದ್ರೆ 5 ಮಾರ್ಕ್ಸ್ ಬರುತ್ತೆ. ಸೊ ರೈಟಿಂಗ್ ಅಲ್ಗೋರಿಥಮ್ಸ್ ಟು ಫೈಂಡ್ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್. ಸೊ ಎಲ್ಲ ಕಾಮನ್ ಕ್ವೆಶನ್ ಮಕ್ಕಳ. ಸೊ ಸ್ಟೇಜಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗು, ಫ್ಲೋ ಚಾರ್ಟ್ ಅಂದ್ರೆ ಏನು, ಅದ್ರ ಸಿಂಬಲ್ಸು, ಮತ್ತೆ ನಿಮ್ ಫ್ಲೋ ಚಾರ್ಟ್ ಕ್ಯಾಲ್ಕುಲೇಷನ್ ಮಾಡೋದು, ಅದೆಲ್ಲ ಕೇಳ್ತಾ ಇರ್ತಾರೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈ ಕ್ವೆಶನ್ಸ್ ಮೇಲೆಲ್ಲ ಜಾಸ್ತಿ ಪ್ರಯಾರಿಟಿ ಕೊಡಿ. ನೆಕ್ಸ್ಟ್ 5ನೇ ಚಾಪ್ಟರ್ ಪೈಥಾನ್ ಚಾಪ್ಟರ್ಗೆ ಹೋಗೋಣ. ಸೊ ಪೈಥಾನ್ ಚಾಪ್ಟರ್ 19 ಮಾರ್ಕ್ಸ್ ಇದೆ. ಸೊ ವೇಟೇಜ್ ಹೈಯೇ ಇದೆ. ಸೊ ಪೈಥಾನ್ ಚಾಪ್ಟರ್ ಏನೇನು ಇಂಪಾರ್ಟೆಂಟ್ 2 and 3 ಮಾರ್ಕರ್ಸ್ ನೋಡ್ತಾ ಹೋಗೋಣ. ಸೊ ಕ್ವಶನ್ಸ್ ನೋಡ್ಕೊಂಬೋದು ಮಕ್ಕಳ. ಟೈಪ್ಸ್ ಆಫ್ ಎಕ್ಸಿಕ್ಯೂಷನ್ ಮೋಡ್ಸ್ ಟು ರನ್ ದ ಪೈಥಾನ್ ಕೋಡ್. ಕೀವರ್ಡ್ ಅಂದ್ರೆ ಏನು, 3 ರೂಲ್ಸ್ ಫಾರ್ ನೇಮಿಂಗ್ ಐಡೆಂಟಿಫೈರ್, ಸಿಂಟ್ಯಾಕ್ಸ್ ಎರರ್ ಅಂದ್ರೇನು, ಲಾಜಿಕಲ್ ಎರರ್ ಅಂದ್ರೇನು, ರನ್ ಟೈಮ್ ಎರರ್ ಅಂದ್ರೇನು, ಇನ್ಪುಟ್ ಫಂಕ್ಷನ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್, ಪ್ರಿಂಟ್ ಫಂಕ್ಷನ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್, ಎಕ್ಸ್ಪ್ರೆಷನ್ ಅಂದ್ರೆ ಏನು, ಸ್ಟೇಟ್ಮೆಂಟ್ ಅಂದ್ರೆ ಏನು. ಇದೆಲ್ಲ 2 ಅಥವಾ 3 ಮಾರ್ಕರ್ಸ್. ಡಿಫೈನ್ ಅಂತ ಕೇಳ್ತಾ ಇರಲ್ಲ, ಡೆಫಿನೇಷನ್ 1 ಮಾರ್ಕ್ ಇರುತ್ತೆ. ನೇಮ್ 2 ಐಡೆಂಟಿಟಿ ಆಪರೇಟರ್ಸ್ ಯೂಸ್ಡ್ ಇನ್ ಪೈಥಾನ್. ಇಸ್, ನಾಟ್ ಇಸ್, ನಾಟ್ ಇಸ್ ಅಂತಾನೆ, ಇಸ್ ಮತ್ತೆ ಇಸ್ ನಾಟ್. ಸೊ ಅದ್ ಕೇಳ್ತಾರೆ ಒಂದೊಂದ್ಸಲಿ 2 ಮಾರ್ಕ್ಸ್ಗೆ. ನೇಮ್ 2 ಐಡೆಂಟಿಟಿ ಆಪರೇಟರ್ಸ್. ಓಕೆ, ಐಡೆಂಟಿಟಿ ಅಲ್ಲ, ಆಕ್ಚುಲಿ ಇದು ಮೆಂಬರ್ಶಿಪ್ ಕೇಳ್ತಾ ಇರ್ತಾರೆ. ಸೊ ಮೆಂಬರ್ಶಿಪ್ ಅಂತ ಜಸ್ಟ್ ಚೇಂಜ್ ಮಾಡ್ಕೊಳ್ಳಿ. ನೇಮ್ 2 ಮೆಂಬರ್ಶಿಪ್ ಆಪರೇಟರ್ಸ್. ಸೊ 8ನೇ ಕ್ವೆಶನ್ ಐಡೆಂಟಿಟಿ ಇದು. ಇಸ್ ಅಂಡ್ ಇಸ್ ನಾಟ್. ಮೆಂಬರ್ಶಿಪ್ ಅಲ್ಲಿ ನಮ್ಗೆ ಇನ್ ಅಂಡ್ ನಾಟ್ ಇನ್ ಬರುತ್ತೆ.
ಸೊ ಅದರ ಮೀನಿಂಗ್ಸ್ ಎಲ್ಲ ತಿಳ್ಕೊಳ್ಳಿ, ತುಂಬಾ ಮುಖ್ಯ. ಡಿಫೈನ್ ಟೈಪ್ ಕ್ಯಾಸ್ಟಿಂಗ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್. ಟೈಪ್ ಕ್ಯಾಸ್ಟಿಂಗ್ ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ ಕನ್ವರ್ಟ್ ಮಾಡೋದು, ಇಂಪ್ಲಿಸಿಟ್ ಅಂಡ್ ಎಕ್ಸ್ಪ್ಲಿಸಿಟ್ ಇದೆ. ಸೊ ಅದರ ಎಕ್ಸಾಂಪಲ್ಸ್ ಓದ್ಕೊಂಡಿರಿ. ಸೊ ಡಿಫೈನ್ ಮ್ಯೂಟಬಲ್ ಅಂಡ್ ಇಮ್ಯೂಟಬಲ್ ಡೇಟಾ ಟೈಪ್ಸ್ ವಿತ್ ಎಕ್ಸಾಂಪಲ್ಸ್. ಸೊ ಇದು ಕೂಡ ಮುಖ್ಯ. ಮ್ಯೂಟಬಲ್ ಅಂದ್ರೆ ಏನು, ಇಮ್ಯೂಟಬಲ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಕೂಡ ಹೇಳ್ಬೇಕಾಗುತ್ತೆ. ಸೊ ಇದಿಷ್ಟು 2 to 3 ಮಾರ್ಕರ್ಸ್ ಅಲ್ಲಿ ಬರೋ ಪೈಥಾನ್ ಚಾಪ್ಟರ್. ಈಗ 5 ಮಾರ್ಕರ್ಸ್ ಅಲ್ಲಿ ಏನ್ ಬರುತ್ತೆ? ಸೊ 5 ಮಾರ್ಕರ್ಸ್ ಅಲ್ಲಿ ಮಕ್ಕಳ ನಮಗೆ ಪಾರ್ಟ್ ಇ ಇಂದ ಒಂದು ಬರುತ್ತೆ ಒಂದು ಕ್ವೆಶನ್. ಅದು HOTS ಕ್ವೆಶನ್ ಬರುತ್ತೆ ಪೈಥಾನ್ ಇಂದ. ಮೇ ಬಿ ನಿಮ್ಗೆ ರೂಲ್ಸ್ ಆಫ್ ಐಡೆಂಟಿಫೈರ್ ನೋಡಿ ಒಂದು ಐಡೆಂಟಿಫೈರ್ ವ್ಯಾಲಿಡಾ ಇನ್ವ್ಯಾಲಿಡಾ ರೀಸನ್ ಕೊಡಿ ಅಂತ ಕೇಳ್ತಾರೆ. ಸೊ ಆ ಕ್ವೆಶನ್ ಕೂಡ ಬರ್ಬೋದು. ಸೊ ಏನೇನು ಕ್ವೆಶನ್ಸ್ ಬರುತ್ತೆ ನೋಡ್ಬೋಣ 5 ಮಾರ್ಕರ್ ಅಲ್ಲಿ ಪೈಥಾನ್ ಇಂದ. ಸೊ ಫೀಚರ್ಸ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್ ತುಂಬಾ ಮುಖ್ಯ. ಎನಿ 5 ಫೀಚರ್ಸ್ ಓದಿರಿ. ಸೊ ಅರ್ಥಮೆಟಿಕ್ ಆಪರೇಟರ್ಸ್ ಎನಿ 5 ಮತ್ತೆ ರಿಲೇಷನಲ್ ಆಪರೇಟರ್ಸ್ ಎನಿ 5 ವಿತ್ ಎಕ್ಸಾಂಪಲ್ಸ್. ಡೇಟಾ ಟೈಪ್ಸ್ ಏನೇನಿದೆ ಪೈಥಾನ್ ಅಲ್ಲಿ ಎಲ್ಲ ಹೇಳ್ಬೇಕಾಗತ್ತೆ. ಸೊ ಔಟ್ಪುಟ್ ಅದು ಫಾಲೋಯಿಂಗ್ ಪೈಥಾನ್ ಕೋಡ್. ಸೊ ಒಂದು ಕೋಡ್ ಸ್ನಿಪೆಟ್ ಕೊಟ್ಬಿಟ್ಟು ಔಟ್ಪುಟ್ ಗೆಸ್ ಮಾಡಿ ಅಂತ ಕೇಳ್ತಾರೆ. ಅದ್ ಕೇಳಿಲ್ಲ ಅಂದ್ರೆ ಇದು ಪಾರ್ಟ್ ಇ. ಇವೆರಡು ಕ್ವೆಶನ್ ಪಾರ್ಟ್ ಇ ಇಂದ ಬರೋವಂತ ಕ್ವೆಶನ್ಸ್. ಸೊ ಔಟ್ಪುಟ್ ಕೊಟ್ಬಿಟ್ಟು ನಿಮ್ಗೆ ಗೆಸ್ ಮಾಡಿ ಅಂತ ಹೇಳ್ತಾರೆ, ಅಥವಾ ನಿಮ್ಗೆ ಐಡೆಂಟಿಫೈರ್ಸ್ ಕೊಟ್ಬಿಟ್ಟು ವ್ಯಾಲಿಡಾ ಇಲ್ವಾ ಅಂತ ಕೇಳ್ತಾರೆ. ಓಕೆ, 5 and 6 ನಮಗೆ ಪಾರ್ಟ್ ಇ ಅಲ್ಲಿ ಬರುತ್ತೆ. ರಿಮೈನಿಂಗ್ 4 ಪಾರ್ಟ್ ಡಿ ಅಲ್ಲಿ ಬರುತ್ತೆ. ರಿಮೈನಿಂಗ್ 4 ವಿ ವಿಲ್ ಗೆಟ್ ಇನ್ ಪಾರ್ಟ್ ಡಿ. ಓಕೆ, ಸೊ ತುಂಬಾ ಸಿಂಪಲ್ ಕ್ವೆಶನ್ಸ್. ಔಟ್ಪುಟ್ ಚಿಕ್ಕದಾಗೆ ಕೊಡ್ತಾರೆ ಸ್ನಿಪ್ಪೆಟ್. ಅದನ್ನ ನೀವು ಸ್ನಿಪ್ಪೆಟ್ ಕೋಡ್ ಕೊಡ್ತಾರೆ, ಅದನ್ನ ಔಟ್ಪುಟ್ ನೀವು ಗೆಸ್ ಮಾಡಬೇಕು. ಇಲ್ಲ ಅಂದ್ರೆ ಐಡೆಂಟಿಫೈಸ್ ಕೊಡ್ತಾರೆ, ಅದು ವ್ಯಾಲಿಡಾ ಇನ್ವ್ಯಾಲಿಡಾ ನೀವು ಹೇಳಬೇಕು ವಿತ್ ರೀಸನ್ಸ್. ಓಕೆ, ಸೊ ನೆಕ್ಸ್ಟ್ ಫ್ಲೋ ಆಫ್ ಕಂಟ್ರೋಲ್ ಚಾಪ್ಟರ್ಗೆ ಹೋಗೋಣ. 6ನೇ ಚಾಪ್ಟರ್ ಫ್ಲೋ ಆಫ್ ಕಂಟ್ರೋಲ್ ಚಾಪ್ಟರ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಏನೇನು ಬರುತ್ತೆ ನೋಡ್ಬಿಡಿ. ಸೊ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್. ಇಫ್ ದು ಸಿಂಟ್ಯಾಕ್ಸ್ ಏನು ಮತ್ತೆ ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ರಿಪಿಟೇಷನ್ ಅಂದ್ರೆ ಏನು, ಮೆನ್ಷನ್ ದ ರಿಪಿಟೇಷನ್ ಅವೈಲಬಲ್ ಇನ್ ಪೈಥಾನ್. ಸೊ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಡೆಫಿನೇಷನ್ ವಿಚ್ ಕೀಪ್ಸ್ ಆನ್ ರಿಪೀಟಿಂಗ್ ದ ಸೇಮ್ ಸ್ಟೇಟ್ಮೆಂಟ್ಸ್ ಅಗೇನ್ ಅಂಡ್ ಅಗೇನ್ ಅಂಟಿಲ್ ದ ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಆಗಿರೋ ತನಕ ಸೇಮ್ ಸ್ಟೇಟ್ಮೆಂಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ರಿಪಿಟೇಷನ್ ಇಸ್ ಫಾರ್ ಲೂಪ್ ಆಮೇಲೆ ವೈಲ್ ಲೂಪ್. ಸೊ ಪರ್ಪಸ್ ಆಫ್ ರೇಂಜ್ ಏನು, ರೇಂಜ್ ಸಿಂಟ್ಯಾಕ್ಸ್ ಕೇಳಿದರೆ. ಬ್ರೇಕ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು ವಿತ್ ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಸೊ ಅದಾದ್ಮೇಲೆ ಸಿಂಟ್ಯಾಕ್ಸ್ ಆಫ್ ಇಫ್ ಎಲ್ಸ್ ಅಂಡ್ ಗಿವನ್ ಎಕ್ಸಾಂಪಲ್. ಸೊ ಸಿಂಪಲ್ ಇಫ್ ಮೇಲ್ಗಡೆ ಕೇಳಿರೋದು ಸಿಂಪಲ್ ಇಫ್, ಜಸ್ಟ್ ಒನ್ ಬ್ರಾಂಚ್. ಇದು 2 ಬ್ರಾಂಚ್ ಇದೆ, ಇಫ್ ಬ್ರಾಂಚ್ ಒಂದು, ಎಲ್ಸ್ ಬ್ರಾಂಚ್ ಒಂದು. ಸೊ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್ ತಿಳ್ಕೊಳ್ಳಿರಿ. ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಆಫ್ ಫಾರ್ ಲೂಪ್ ಮತ್ತೆ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಆಫ್ ವೈಲ್ ಲೂಪ್. ಸೊ ಎಲ್ಲದರದು 2 or 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇಷ್ಟು ಕ್ವೆಶನ್ ತುಂಬಾ ಸಿಂಪಲ್ ಆಗಿದೆ. ಸೊ ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. 5 ಮಾರ್ಕರ್ಸ್ಗೆ ಹೋಗ್ಬೋಣ. ಫ್ರಮ್ ಫ್ಲೋ ಆಫ್ ಕಂಟ್ರೋಲ್ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನ್ ಬರುತ್ತೆ ಫ್ಲೋ ಆಫ್ ಕಂಟ್ರೋಲ್ ಇಂದ. ಸೊ ಫ್ಲೋ ಆಫ್ ಕಂಟ್ರೋಲ್ ಅಲ್ಲಿ ಮೇನ್ಲಿ ನಮಗೆ ಪಾರ್ಟ್ ಇ ಅಲ್ಲೇ ಕ್ವೆಶನ್ ಕೇಳೋದು. ಸೊ ಪಾರ್ಟ್ ಇ ಅಲ್ಲಿ ಏನ್ ಕೇಳ್ತಾರಪ್ಪ ಫ್ಲೋ ಆಫ್ ಕಂಟ್ರೋಲ್ ಅಲ್ಲಿ ಪ್ಯಾಟರ್ನ್ ಪ್ರೋಗ್ರಾಮ್ಸ್ ಕೇಳ್ತಾರೆ. ಸೊ ಪ್ಯಾಟರ್ನ್ ಪ್ರೋಗ್ರಾಮ್ಸ್ ಮೀನ್ಸ್ ಇವಾಗ ಈ ತರ ಸ್ಟಾರ್ 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 2 ಸ್ಟಾರು, ಮತ್ತೆ 3ನೇ ರೋ ಅಲ್ಲಿ 3 ಸ್ಟಾರು, 4ನೇ ರೋ ಅಲ್ಲಿ 4 ಸ್ಟಾರು. ಸೊ ಇದನ್ನ ಪ್ರೋಗ್ರಾಮ್ ಬರೀರಿ ಇದಕ್ಕೆ ಅಂತ ಹೇಳ್ತಾರೆ. ಅಥವಾ 1 2 1 1 2 1 1 2 3 ಮತ್ತೆ 1 2 3 4 1 2 3 4 5 ಈ ತರ ಪ್ಯಾಟರ್ನ್ ಪ್ರೋಗ್ರಾಮ್ಸ್ ಕೇಳ್ತಾರೆ. ಸೊ ನೀವು ನೆಸ್ಟೆಡ್ ಫಾರ್ ಲೂಪ್ಸ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಓಕೆ, ಸೊ ಪಾರ್ಟ್ ಇ ಅಲ್ಲಿ ಬರುವಂತ ಪ್ಯಾಟರ್ನ್ ಪ್ರೋಗ್ರಾಮ್ಸ್ ಇದು 5 ಮಾರ್ಕರ್ಸ್ಗೆ. ಅದ್ ಕೇಳಿಲ್ಲ ಅಂದ್ರೆ ಪೈಥಾನ್ ಪ್ರೋಗ್ರಾಮ್ಸ್ ಟು ಫೈಂಡ್ ಫ್ಯಾಕ್ಟೋರಿಯಲ್, ಸಮ್ ಆಫ್ ಡಿಜಿಟ್ಸ್, ಅದೆಲ್ಲ ನಾರ್ಮಲ್ ಕ್ವೆಶನ್ಸ್ ಕೇಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಪ್ಯಾಟರ್ನ್ ಪ್ರೋಗ್ರಾಮ್ಸ್ ಬರುತ್ತೆ ಫ್ರಮ್ ಪಾರ್ಟ್ ಇ. ಓಕೆ, ಸೊ 5 ಮಾರ್ಕರ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಈ ತರ ಪ್ಯಾಟರ್ನ್ಸ್ ಓದ್ಕೊಳ್ಳಿ. ಸೊ ಡಿಕ್ರೀಸಿಂಗ್ ಪ್ಯಾಟರ್ನ್ಸ್ ಓದಿರಿ. ಸೊ ಫಸ್ಟ್ 5 ರೋಸ್ ಮತ್ತೆ ಡಿಕ್ರೀಸಿಂಗ್ ಪ್ಯಾಟರ್ನ್ ಅಲ್ಲಿ 4 ಪ್ಯಾಟರ್ನ್ಸ್ ಮತ್ತೆ 3ನೇ ರೋ ಅಲ್ಲಿ 3 ಪ್ಯಾಟರ್ನ್ಸ್. ಸೊ ಇದು ಕೂಡ ಓದ್ಬೇಕಾಗುತ್ತೆ. ಸೊ ಆಯ್ತು, ಅರ್ಥ ಇದೆ ಅಂತ ಅನ್ಕೊಂತೀನಿ. ಸೊ ಫೈನ್. ಸೊ 3 ರೋ ಇದು. ಸೊ ನೆಕ್ಸ್ಟ್ 2 ರೋ ಬರುತ್ತೆ. ಸೊ ನೆಕ್ಸ್ಟ್ 1 ರೋ ಅಲ್ವಾ ಪ್ಯಾಟರ್ನ್. ಈ ಪ್ಯಾಟರ್ನ್ಸ್ ನೋಡ್ಕೊಂಡಿರಿ. ಸೊ ಏನೇ ಡೌಟ್ ಇದ್ರು ಯು ಕ್ಯಾನ್ ಕಮೆಂಟ್. ನೆಕ್ಸ್ಟ್ ಫಂಕ್ಷನ್ಸ್ ಚಾಪ್ಟರ್ ಇಂದ ಏನ್ ಬರುತ್ತೆ 7ನೇ ಚಾಪ್ಟರ್ ಫಂಕ್ಷನ್ಸ್ ಕೂಡ ಮುಖ್ಯ. ಸೊ 2 ಮಾರ್ಕರ್ಸ್ ಏನೇನ್ ಬರುತ್ತೆ ಫಂಕ್ಷನ್ಸ್ ಚಾಪ್ಟರ್ ಇಂದ ನೋಡ್ಕೊಂಬಿಡಿ. ಸೊ ಗ್ಲೋಬಲ್ ಅಂಡ್ ಲೋಕಲ್ ವೇರಿಯಬಲ್ ಡಿಫ್ರೆನ್ಸಸ್, ಆರ್ಗ್ಯುಮೆಂಟ್ ಅಂಡ್ ಪ್ಯಾರಾಮೀಟರ್ ಡಿಫ್ರೆನ್ಸಸ್, ಅಥವಾ ಡಿಫೈನ್ ಅಂತ ಕೇಳ್ತಾರೆ ಅಥವಾ ಡಿಫ್ರೆನ್ಸ್ ಕೇಳ್ತಾರೆ, ಎಲ್ಲರೂ ಓದ್ಕೊಂಡಿರಿ. ಸೊ mat.seal 89.7 ಇಸ್ ಡಿಫರೆಂಟ್ ಫ್ರಮ್ mat.floor 89.7. ಫ್ಲೋರ್ಗೆ ಸೀಲ್ಗೆ ಡಿಫ್ರೆನ್ಸ್ ಏನು? ಸೀಲು ಅಪ್ಪರ್ ವ್ಯಾಲ್ಯೂ ತಗೊಳುತ್ತೆ, ಫ್ಲೋರ್ ವಿಲ್ ಟೇಕ್ ಲೋವರ್ ವ್ಯಾಲ್ಯೂ. ಸೊ ಇದನ್ನ ಬರಿಬೇಕಾಗುತ್ತೆ. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದ್ರೆ ಏನು? ಗಿವ್ ಎಕ್ಸಾಂಪಲ್ಸ್. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಇಸ್ ಆಲ್ ಫಂಕ್ಷನ್ಸ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಪೈಥಾನ್. ಸೊ ಅದಕ್ಕೆ div mod ಇದೆ, ABS ಇದೆ. ಸೊ ಎನಿ 2 ನೀವು ಕೊಡ್ಬೋದು. ಸೊ ಇಲ್ಲಿ 2 ನೇ ಕೇಳಿರೋದು. ನೇಮ್ 3 ಸ್ಟಾಟಿಸ್ಟಿಕ್ಸ್ ಮಾಡ್ಯೂಲ್ ಫಂಕ್ಷನ್ಸ್ ಇದು. ಸೊ 3 ಸ್ಟಾಟಿಸ್ಟಿಕಲ್ ಮಾಡ್ಯೂಲ್ ಫಂಕ್ಷನ್ಸ್ ನಮ್ಗೆ ಏನೇನಿದೆ? ಸೊ ಮೀನ್ ಇದೆ, ಮೀಡಿಯನ್ ಇದೆ, ಮೋಡ್ ಇದೆ. ಸೊ 3 ಸ್ಟಾಟಿಸ್ಟಿಕಲ್ ಮಾಡ್ಯೂಲ್ಸ್ ಅಲ್ಲಿ ಇಂಪೋರ್ಟ್ ಮಾಡುವಂತ ಫಂಕ್ಷನ್ಸ್. ನೇಮ್ ಎನಿ 2 ಫಂಕ್ಷನ್ಸ್ ಆಫ್ ದ ರ್ಯಾಂಡಮ್ ಮಾಡ್ಯೂಲ್. ಸೊ ರ್ಯಾಂಡಮ್ ಇದೆ, ರ್ಯಾಂಡ್ ರೇಂಜ್ ಇದೆ, ರ್ಯಾಂಡ್ ಇಂಟ್ ಇದೆ. ಸೊ ಇವೆಲ್ಲ ನೆನ್ಪಿಟ್ಕೊಬೇಕಾಗುತ್ತೆ ಫಾರ್ 2 to 3 ಮಾರ್ಕ್ಸ್. ಓಕೆ, ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಗಲ್ಲ ಫಾರ್ 2 ಮಾರ್ಕ್ಸ್. ನೆಕ್ಸ್ಟ್ 5 ಮಾರ್ಕರ್ಸ್ ಅಲ್ಲಿ ಏನ್ ಬರುತ್ತೆ ಪೈಥಾನ್ ಅಂತ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ 5 ಮಾರ್ಕರ್ಸ್ ಏನ್ ಬರುತ್ತೆ ಫಂಕ್ಷನ್ಸ್ ಇಂದ? ಡಿಫೈನ್ ಅ ಫಂಕ್ಷನ್ ಅಂಡ್ ಮೆನ್ಷನ್ ಇಟ್ಸ್ ಅಡ್ವಾಂಟೇಜಸ್. 4 ಅಡ್ವಾಂಟೇಜ್ 4 ಮಾರ್ಕ್ಸ್.
ಡೆಫಿನೇಷನ್ ಆಫ್ ಫಂಕ್ಷನ್ 1 ಮಾರ್ಕು. ಓಕೆ, ಸೊ ಯೂಸರ್ ಡಿಫೈನ್ ಫಂಕ್ಷನ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಸೊ ಬರಿಬೇಕಾಗತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತೆ ಡೆಫಿನೇಷನ್ ಆಫ್ ಫಂಕ್ಷನ್ ಎಲ್ಲ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್. ನೇಮ್ ಎನಿ 5 ಫಂಕ್ಷನ್ಸ್ ಆಫ್ ಮ್ಯಾಥ್ ಮಾಡ್ಯೂಲ್. ಅಗೇನ್ ತುಂಬಾ ಇಂಪಾರ್ಟೆಂಟ್. ಮ್ಯಾಥ್ ಮಾಡ್ಯೂಲ್ ಅಲ್ಲಿ ಸೀಲ್ ಇದೆ, ಫ್ಲೋರ್ ಇದೆ, ಸೊ ಫ್ಯಾಕ್ಟೋರಿಯಲ್ ಇದೆ. ಸೊ ಆ ಎಕ್ಸಾಂಪಲ್ಸ್ ಎಲ್ಲ ನೀವು ಬರಿಬೇಕಾಗುತ್ತೆ ವಿತ್ ದ ಮೀನಿಂಗು ಬರಿಬೇಕಾಗುತ್ತೆ ಆಫ್ ದಿಸ್. ಓಕೆ, ಸೊ ಸ್ಕ್ವೇರ್ ರೂಟ್ ಇದೆ, ಪವರ್ ಇದೆ, ಎನಿ 5 ಬರ್ದೆ ಸಾಕು. ಸೊ ವಾಟ್ ಆರ್ ಬಿಲ್ಟ್ ಇನ್ ಫಂಕ್ಷನ್ಸ್, ಗಿವ್ ಎಕ್ಸಾಂಪಲ್. ಸೊ ಬಿಲ್ಟ್ ಇನ್ ಫಂಕ್ಷನ್ ಎಕ್ಸಾಂಪಲ್ ಕೇಳಿದ್ರೆ 5 ಬರಿಬೇಕು, ಯಾಕಂದ್ರೆ 5 ಮಾರ್ಕ್ ಇದು. ಸೊ 5 ಬಿಲ್ಟ್ ಇನ್ ಫಂಕ್ಷನ್ಸ್ ಬರಿಬೇಕಾಗತ್ತೆ. ಮ್ಯಾಥ್ ಫಂಕ್ಷನ್ಸ್ ಬಿಲ್ಟ್ ಇನ್ ಫಂಕ್ಷನ್ ಮಿಕ್ಸ್ ಮಾಡ್ಕೊಂಬೇಡಿ. ಇಲ್ಲಿ ಡಿವ್ ಮಾಡು, ಇಲ್ಲಿ ABS ಆ ಫಂಕ್ಷನ್ಸ್ ಎಲ್ಲ ಬರುತ್ತೆ ಇಲ್ಲಿ. ಓಕೆ, ಸಮ್ ಫಂಕ್ಷನ್, ಮಿನ್ ಮ್ಯಾಕ್ಸ್ ಅದೆಲ್ಲ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ನೇಮ್ 3 ಸ್ಟಾಟಿಸ್ಟಿಕಲ್ ಮಾಡ್ಯೂಲ್ಸ್. ಸೊ ಸ್ಟಾಟಿಸ್ಟಿಕಲ್ ಮಾಡ್ಯೂಲ್ಸ್ ನೇಮ್ ಅನ್ನೋದು 3 ಮಾರ್ಕ್ಸ್ಗೆ ಕೇಳೋದು. ಸೊ ಇಲ್ಲಿ 5 ಮಾರ್ಕಲ್ಲಿ ಜನರಲಿ ಕೇಳೋದಿಲ್ಲ. ನೇಮ್ 2 ಫಂಕ್ಷನ್ಸ್ ಆಫ್ ರ್ಯಾಂಡಮ್ ಮಾಡ್ಯೂಲ್. ಅಗೇನ್ ಇದು 2 ಮಾರ್ಕರ್ ಸೆಕ್ಷನ್ಗೆ ಬರುತ್ತೆ. ಗಿವ್ ಅನ್ ಎಕ್ಸಾಂಪಲ್ ಟು ಡೆಮಾನ್ಸ್ಟ್ರೇಟ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್. ಸೊ ಇದು 5 ಮಾರ್ಕರ್ಸ್ಗೆ ಕೇಳ್ತಾರೆ. ಸೊ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂದ್ರೆ ಏನು? ಸೊ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಡೆಮಾನ್ಸ್ಟ್ರೇಟ್ ಮಾಡಬೇಕಾಗುತ್ತೆ ವಿತ್ ದ ಯೂಸ್ ಆಫ್ ಪ್ರೋಗ್ರಾಮ್. ಸೊ ಆಲ್ರೆಡಿ ನಮಗೆ ಪ್ಯಾರಾಮೀಟರ್ ವ್ಯಾಲ್ಯೂ ಇದ್ರೆ ನಾವು ಆರ್ಗ್ಯುಮೆಂಟ್ ಕೊಡೋದು ಬೇಕಾಗಿಲ್ಲ ಟು ದ ಡಿಫಾಲ್ಟ್ ಪ್ಯಾರಾಮೀಟರ್. ಸೊ ಅದನ್ನ ಎಕ್ಸಾಂಪಲ್ ಜೊತೆ ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಫಂಕ್ಷನ್ಸ್ ಅಲ್ಲಿ ಬರೋ 5 ಮಾರ್ಕರ್ಸ್ ಮಕ್ಕಳ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಇದೆ. ಈ ಕ್ವೆಶನ್ಸ್ ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 8ನೇ ಚಾಪ್ಟರ್ ಸ್ಟ್ರಿಂಗ್ಸ್ ಅಲ್ಲಿ ಏನೇನ್ ಬರುತ್ತೆ. ಸ್ಟ್ರಿಂಗ್ಸ್ ಅಲ್ಲಿ ಒಂದು 3 ಮಾರ್ಕರ್ ಬರುತ್ತೆ. ಸೊ ಒಂದೇ 3 ಮಾರ್ಕರ್ ಇರೋದ್ರಿಂದ ಸೊ 3 ಮಾರ್ಕರ್ ಅಲ್ಲಿ ಏನ್ ಬರುತ್ತೆ, ಆಪರೇಷನ್ಸ್ ಆಫ್ ಸ್ಟ್ರಿಂಗ್ ಮತ್ತೆ ಸ್ಟ್ರಿಂಗ್ ಹೆಂಗ್ ಇಮ್ಯೂಟಬಲ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಹೌ ಟು ಕ್ರಿಯೇಟ್ ಅನ್ ಆಕ್ಸೆಸ್ ಕ್ಯಾರೆಕ್ಟರ್ಸ್ ಆಫ್ ಸ್ಟ್ರಿಂಗ್ ವಿತ್ ಅನ್ ಎಕ್ಸಾಂಪಲ್. ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಎನಿ 3 ಸ್ಟ್ರಿಂಗ್ ಬಿಲ್ಟ್ ಇನ್ ಫಂಕ್ಷನ್ಸ್ ವಿತ್ ಎಕ್ಸಾಂಪಲ್. ಸೊ ಎಷ್ಟೊಂದು ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ, ಅಪೆಂಡ್ ಇದೆ, ಎಕ್ಸ್ಟೆಂಡ್ ಇದೆ, ಮತ್ತೆ ಐ ಹೋಪ್ ಎಲ್ಲರೂ ಓದಿರ್ತೀರಾ. ಇದು ಪಾರ್ಟೇಷನ್ ಇದೆ, ಸ್ಪ್ಲಿಟ್ ಇದೆ. ಸೊ ಈ ಫಂಕ್ಷನ್ಸ್ ಎಲ್ಲ ಓದಿರಿ. ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಟ್ರಾವರ್ಸಿಂಗ್ ದ ಸ್ಟ್ರಿಂಗ್ ಯೂಸಿಂಗ್ ವೈಲ್ ಲೂಪ್. ಸೊ ಸ್ಟ್ರಿಂಗ್ ನ ಕ್ಯಾರೆಕ್ಟರ್ಸ್ ಹೆಂಗೆ ಆಕ್ಸೆಸ್ ಮಾಡ್ತೀರಾ ಒನ್ ಆಫ್ಟರ್ ದಿ ಅದರ್ ಯೂಸಿಂಗ್ ವೈಲ್ ಲೂಪ್ ಅಂತ ಕೇಳಿದ್ದಾರೆ. ಫಾರ್ ಲೂಪ್ ಓದಿರಿ. ಸೊ ಯಾವುದಕ್ಕೂ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ. ಸೊ ಎಲ್ಲಾನು ಓದಿರಿ. ಓಕೆ, 3 ಮಾರ್ಕರ್ಸ್ ಫ್ರಮ್ ಸ್ಟ್ರಿಂಗ್ಸ್ ಚಾಪ್ಟರ್. ನೆಕ್ಸ್ಟ್ 9ನೇ ಚಾಪ್ಟರ್ ಯಾವುದು, ಲಿಸ್ಟ್. ಸೊ ಲಿಸ್ಟ್ ಇಂದ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. ಸೊ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಏನೇನು ಬರುತ್ತೆ ಲಿಸ್ಟ್ ಚಾಪ್ಟರ್ ಇಂದ ಒಂದು 5 ಮಾರ್ಕರ್ ಇದೆ. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದಾರೆ. ಯಾವ್ದು, ಸಾರ್ಟೆಡ್, ಅಪೆಂಡ್, ಎಕ್ಸ್ಟೆಂಡ್, ಇನ್ಸರ್ಟ್ ಮತ್ತೆ ಕೌಂಟ್ ಕೇಳ್ತಿದ್ದಾರೆ. ಓಕೆ, ಸೊ ವಾಟ್ ಇಸ್ ನೆಸ್ಟೆಡ್ ಲಿಸ್ಟ್, ಎಕ್ಸ್ಪ್ಲೇನ್ ಹೌ ನೆಸ್ಟೆಡ್ ಲಿಸ್ಟ್ ಕ್ಯಾನ್ ಬಿ ಆಕ್ಸೆಸ್ಡ್ ವಿತ್ ಅನ್ ಎಕ್ಸಾಂಪಲ್. ಒಂದ್ ಲಿಸ್ಟ್ ಅವ್ರಿಗೆ ಇನ್ನೊಂದು ಲಿಸ್ಟ್ ಇದ್ರೆ ವಿ ಕಾಲ್ ಇಟ್ ನೆಸ್ಟೆಡ್ ಲಿಸ್ಟ್. ಸೊ ಹೆಂಗೆ ಆಕ್ಸೆಸ್ ಮಾಡೋದು. ಸೊ ಅಗೇನ್ ನಾವು ಮಲ್ಟಿಪಲ್ ಇಂಡೆಕ್ಸಸ್ ತಗೊಂತೀವಿ ಇಲ್ಲಿ ಆಕ್ಸೆಸ್ ಮಾಡಕ್ಕೆ. ಸೊ ವಾಟ್ ಇಸ್ ಟ್ರಾವರ್ಸಿಂಗ್ ಅ ಲಿಸ್ಟ್, ಎಕ್ಸ್ಪ್ಲೇನ್ ಹೌ ಟ್ರಾವರ್ಸಿಂಗ್ ಇಸ್ ಡನ್ ಯೂಸಿಂಗ್ ಫಾರ್ ಅಂಡ್ ವೈಲ್ ಲೂಪ್. ಸೇಮ್ ಸ್ಟ್ರಿಂಗ್ ಟ್ರಾವರ್ಸ್ ಹೆಂಗ್ ಮಾಡ್ತೀರಾ ಹಂಗೆ ಲಿಸ್ಟ್ ಐಟಮ್ಸ್ ಕೂಡ ಟ್ರಾವರ್ಸ್ ಮಾಡ್ತೀವಿ ಯೂಸಿಂಗ್ ಫಾರ್ ಅಂಡ್ ವೈಲ್ ಲೂಪ್. ಸೊ ಇದೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಫಾರ್ 5 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಟಪಲ್ಸ್ ಅಂಡ್ ಡಿಕ್ಷನರೀಸ್ 10ನೇ ಚಾಪ್ಟರ್. ಸೊ ಟಪಲ್ಸ್ ಅಂಡ್ ಡಿಕ್ಷನರೀಸ್ ಅಲ್ಲಿ ಏನೇನ್ ಬರುತ್ತೆ, ಇಂಪಾರ್ಟೆಂಟ್ 3 ಮಾರ್ಕರ್ಸ್ ನೋಡ್ಕೊಂಬಿಡಿ. ಇಂಪಾರ್ಟೆಂಟ್ 3 ಮಾರ್ಕರ್ಸ್ ಫ್ರಮ್ ಟಪಲ್ಸ್ ಅಂಡ್ ಡಿಕ್ಷನರೀಸ್. ಸೊ ಮೆನ್ಷನ್ ಎನಿ 2 ಆಪರೇಷನ್ ಪರ್ಫಾರ್ಮ್ಡ್ ಆನ್ ಟಪಲ್ಸ್. ಸೊ ಆಪರೇಷನ್ಸ್ ಎಲ್ಲ ಕಲ್ತಿರ್ತೀರ ಅಲ್ವಾ. ಸೊ ಕನ್ಕಾಟಿನೇಷನ್, ರಿಪಿಟೇಷನ್, ಮೆಂಬರ್ಶಿಪ್, ಸ್ಲೈಸಿಂಗು ಆಪರೇಷನ್ಸ್ ಎಲ್ಲ ಐ ಹೋಪ್ ಎಲ್ರಿಗೂ ಗೊತ್ತು. ಹೌ ಇಸ್ ಟಪಲ್ ಇಮ್ಯೂಟಬಲ್, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಟಪಲ್ ಹೆಂಗೆ ಇಮ್ಯೂಟಬಲ್, ಒಂದು ಟಪಲ್ ತಗೊಂಡು ಇಮ್ಯೂಟಬಲ್ ಹೆಂಗೆ ಅಂತ ನೀವು ಡೆಮಾನ್ಸ್ಟ್ರೇಟ್ ಮಾಡ್ಬೇಕಾಗುತ್ತೆ. ಎರರ್ ಡಿಸ್ಪ್ಲೇ ಮಾಡ್ತೀರಾ ಅಲ್ವಾ, ಅಂದ್ರೆ ಎರರ್ ಡಿಸ್ಪ್ಲೇ ಆಗುತ್ತೆ. ಸೊ ಐ ಹೋಪ್ ಇದು ಗೊತ್ತು. ಸೊ ರೈಟ್ ಡೌನ್ 3 ಟಪಲ್ ಬಿಲ್ಟ್ ಇನ್ ಮೆಥಡ್ಸ್ ಅಂದಿದ್ದಾರೆ. ಟಪಲ್ ಮೆಥಡ್ ಇದೆ, ಸೊ ಮ್ಯಾಕ್ಸ್ ಇದೆ, ಮಿನ್ ಇದೆ, ಸೊ ಕೌಂಟ್ ಇದೆ. ಸೊ ಅದೆಲ್ಲ ಫಂಕ್ಷನ್ಸ್ ನೀವು ಬರೀಬಹುದು. ಹೌ ಇಸ್ ಡಿಕ್ಷನರಿ ಮ್ಯೂಟಬಲ್, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಒಂದು ಡಿಕ್ಷನರಿ ಹೆಂಗ್ ಮ್ಯೂಟಬಲ್, ಕೀ ವ್ಯಾಲ್ಯೂ ಪೇರ್ಸ್ ತಗೊಂತೀರಾ. ಸೊ ಇಂಡೆಕ್ಸಿಂಗ್ ಇರೋದಿಲ್ಲ ಡಿಕ್ಷನರಿ, ನೀವು ಆಡ್ ಮಾಡ್ಬೋದು ಟು ಅ ಡಿಕ್ಷನರಿ. ಸೊ ಸೇಮ್ ಮೆಮರಿಲೇ ನಾವು ಚೇಂಜ್ ಮಾಡ್ತೀವಿ, ಅಂದ್ರೆ ಸೇಮ್ ಮೆಮರಿಲೇ ಚೇಂಜಸ್ ಆಗುತ್ತೆ. ಅದು ಡಿಕ್ಷನರಿ ಇಸ್ ಮ್ಯೂಟಬಲ್. ಎಕ್ಸ್ಪ್ಲೇನ್ ಹೌ ಡಿಕ್ಷನರೀಸ್ ಟ್ರಾವರ್ಸ್. ಸೊ ಡಿಕ್ಷನರಿ ಟ್ರಾವರ್ಸ್ ಮಾಡೋದಕ್ಕೆ ಸೊ ಅಗೇನ್ ನಾವು ಕೀ ತಗೊಂತೀವಿ ಅಥವಾ ಐಟಮ್ಸ್ ಫಂಕ್ಷನ್ ಇಂದ ಟ್ರಾವಲ್ಸ್ ಮಾಡ್ತೀವಿ ಈಚ್ ಐಟಮ್ ಆಫ್ ದ ಡಿಕ್ಷನರಿ. ಸೊ ಐ ಹೋಪ್ ಇದೆಲ್ಲರಿಗೂ ಗೊತ್ತು. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈ 5 ಕ್ವೆಶನ್ ಓದ್ಕೊಳ್ಳಿ ನೀಟಾಗಿ ಫ್ರಮ್ ಟಪಲ್ಸ್ ಅಂಡ್ ಡಿಕ್ಷನರಿ. ನೆಕ್ಸ್ಟ್ ಸೊಸೈಟಲ್ ಇಂಪ್ಯಾಕ್ಟ್ಗೆ ಹೋಗ್ಬೋಣ. ಸೊಸೈಟಲ್ ಇಂಪ್ಯಾಕ್ಟ್ ಇಸ್ ಅಗೇನ್ ಇಂಪಾರ್ಟೆಂಟ್. ಸೊ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತದೆ ಸೊಸೈಟಲ್ ಇಂಪ್ಯಾಕ್ಟ್ ಫಾರ್ 2 ಮಾರ್ಕ್ಸ್ ನೋಡ್ಕೊಂಬಿಡಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇಂಪಾರ್ಟೆಂಟ್ 2 ಮಾರ್ಕರ್ಸ್, ರೈಟ್ ಅ ನೋಟ್ ಆನ್ ಹ್ಯಾಕಿಂಗ್. So give any 2 legally protected IPR methods. Mention 2 types of digital footprints, active and passive ಇದೆ. So write a note on ID theft. ID theft ಅಂದ್ರೆ ಏನು, ಎಕ್ಸಾಂಪಲ್ಸ್ ಬರಿಬೇಕಾಗುತ್ತೆ. Mention 2 examples of IP right property rights violations. ಸೊ IP rights violation ನಮಗೆ ಏನೇನು ಬರುತ್ತೆ, ಮೆನ್ಷನ್ 2 ಎಕ್ಸಾಂಪಲ್ಸ್. ಕಾಪಿ ರೈಟ್ ಇರ್ಬೋದು, ಪೇಟೆಂಟ್ ಆಗಿರ್ಬೋದು. ಸೊ ಎಕ್ಸಾಂಪಲ್ಸ್ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೆನ್ಷನ್ ಎನಿ 2 ನೆಟ್ ಎಟಿಕೇಟ್ಸ್ ದಟ್ ಶುಡ್ ಬಿ ಫಾಲೋಡ್ ವೈಲ್ ಯೂಸಿಂಗ್ ದ ಇಂಟರ್ನೆಟ್. ಇಂಟರ್ನೆಟ್ ಯೂಸ್ ಮಾಡುವಾಗ ರೂಲ್ಸ್ ಏನೇನು ಫಾಲೋ ಮಾಡಬೇಕು, ವಿವ್ ಡಿಸ್ಕಸ್ಡ್ ಆಲ್ ದೋಸ್, ಎಲ್ಲ ನೆನ್ಪಿಟ್ಕೊಳ್ಳಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ವೈಟ್ ಹ್ಯಾಟ್ ಅಂಡ್ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್.
ಯಾರು ಹ್ಯಾಕಿಂಗು ಯೂಸ್ಫುಲ್ ಪರ್ಪಸ್ಗೆ ಮಾಡ್ತಾರೆ ವೈಟ್ ಹ್ಯಾಟ್ ಹ್ಯಾಕರ್ಸ್, ಯಾರು ಅನ್ಆಥರೈಸ್ಡ್ ಎಂಟ್ರಿ ಗೇನ್ ಮಾಡಕ್ಕೆ ಯೂಸ್ ಮಾಡ್ತಾರೆ ದಟ್ ಇಸ್ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್ ಅಲ್ವಾ. ಸೊ ಮಕ್ಳ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಐ ಹೋಪ್ ಎಲ್ಲರೂ ಓದ್ತೀರಾ ಇದನ್ನ. ಸೊ ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಆಲ್ ದ 11 ಚಾಪ್ಟರ್ಸ್. MCQ ಕೇಳ್ತಿರ್ಬೋದು. ಸೊ MCQ ನೀವು ಚಾಪ್ಟರ್ ಓದಿದ್ರೆ MCQ ಇಸ್ ವೆರಿ ಸಿಂಪಲ್. ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲರೂ ಬರದೇ ಬರೀತೀರಾ, ಆಪ್ಷನ್ಸ್ ಮೇಲೆ ಇರುತ್ತೆ, ಆಪ್ಷನ್ಸ್ನೇ ಫಿಲ್ ಮಾಡ್ತೀರಾ, ಕರೆಕ್ಟಾ? ಸೊ ಮಕ್ಳ ಐ ಹೋಪ್ ಇದು ಯೂಸ್ಫುಲ್ ಆಗಿದೆ ನಿಮಗೆ. ಸೊ ಏನೇ ಡೌಟ್ ಇದ್ರು ಯಾವುದೋ ಚಾಪ್ಟರ್ ಅಲ್ಲಿ ಕಮೆಂಟ್ ಮಾಡಿ, ಸೊ ನಾನು ನಿಮ್ಮ ಕಮೆಂಟ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಮಕ್ಳ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ಮತ್ತೆ ಮುಂದಿನ ಸೆಷನ್ಗೆ ಸಿಗೋಣ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು.